HAL Wings of Bharat. Morning sun, burning like fire, the day's begun. Blue like the sky where the clouds won't run. Dreams taking flight, we're having fun. Green like the grass where we lay our dreams. Waves of the ocean, golden like fire, the day's begun. Blue like the sky where the clouds won't run. Dreams taking flight, we're having fun. Let's go. Green burst in its beams, the world's a power. Burst. Hi everyone, welcome to this video. HAL Heritage Center Aerospace Museum. ಟಿಕೆಟ್ ಕೌಂಟರಿಂದ ನಾವು ಸೀದಾ ಗೇಟ್ ಒಳಗೆ ಹೋಗಬೇಕು. ಹೋದ ನಂತರ ವಿಶಾಲವಾದ ಒಂದು ಗಾರ್ಡನ್ ಕಾಣಿಸುತ್ತೆ. ಆ ಗಾರ್ಡನ್ ಹತ್ತಿರ HAL ಸ್ಥಾಪಕರಾಗಿರುವಂಥ ಇಬ್ಬರು ಗಣ್ಯ ವ್ಯಕ್ತಿಗಳ ಸ್ಟ್ಯಾಚ್ಯೂ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆದ ನಂತರ ಈ ಒಂದು ಏರೋಸ್ಪೇಸ್ ಮ್ಯೂಸಿಯಮ್ಮಿನ ವಿಶೇಷತೆ ಏನು ಅಂದರೆ ಇಲ್ಲಿ ನಮಗೆ ಇಂಡೋರ್ ಮ್ಯೂಸಿಯಂ ಕೂಡ ಇದೆ, ಔಟ್ಡೋರ್ ಮ್ಯೂಸಿಯಂ ಕೂಡ ಇದೆ, ಹಾಗೆಯೇ ಕಿಡ್ಸ್ ಫನ್ ಝೋನ್ ಕೂಡ ಈ ಒಂದು ಮ್ಯೂಸಿಯಮಲ್ಲಿ ನಮಗೆ ಅವೈಲೇಬಲ್ ಇದೆ. ಏನಪ್ಪ ಇದು ಇಂಡೋರು ಔಟ್ಡೋರು ಅಂತೀರಾ? ಔಟ್ಡೋರಲ್ಲಿ ನಮಗೆ ಫೈರ್ ಪ್ಲೇನ್ಸು, ಫೈರ್ ಜೆಟ್ಸು ಇವೆಲ್ಲವೂ ಡಿಸ್ಪ್ಲೇಯಲ್ಲಿ ಇಟ್ಟಿದ್ದಾರೆ. ನೋಡಲಿಕ್ಕೆ ಹತ್ತಿರದಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಅಲ್ಲದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅಂತ ಕ್ಯೂರಿಯಾಸಿಟಿ ಇದ್ದವರಿಗೆ ಆ ಒಂದು ಜೆಟ್ ಪ್ಲೇನು ಹತ್ತಿರನೇ ಒಂದು ನೇಮ್ ಬೋರ್ಡ್ ಹಾಕಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಮಗೆ ಸಿಗೋ ಹಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಹತ್ತಿರದಿಂದನೇ ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಈ ಒಂದು ಡಿಸ್ಪ್ಲೇ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ಪ್ಲೇನ್ಸ್ HALನ ಕೊಡುಗೆಗಳಾಗಿವೆ. ಮಕ್ಕಳಿಗೆ ಪ್ಲೇನ್ ಅಂದರೆ ತುಂಬ ಇಷ್ಟ. ಆದರೆ ನಮ್ಮ ಮಕ್ಕಳಿಗೆ ಈ ಒಂದು ಫೈಟರ್ ಜೆಟ್ಟು, ಫೈಟರ್ ಪ್ಲೇನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾವು ಈ ಒಂದು ಮ್ಯೂಸಿಯಮ್ಗೆ ಆ ಮಕ್ಕಳನ್ನು ಕರ್ಕೊಂಡು ಬಂದ್ವಿ. ಆ ಮಕ್ಕಳು ಎಷ್ಟು ಇಂಟ್ರೆಸ್ಟಿಂದ ಕೇಳಿದ್ರು, ನೋಡಿದ್ರು, ಹಾಗೇನೆ ಆಶ್ಚರ್ಯಪಟ್ಟರು. ನಾವು ಆಟ ಆಡುವಂತಹ ಚಿಕ್ಕ ಚಿಕ್ಕ ಕೈಯಲ್ಲಿ ಇಟ್ಕೊಳ್ಳುವಂಥ ಪ್ಲೇನು ಇಷ್ಟು ದೊಡ್ಡದಿರುತ್ತಾ, ಈ ಥರ ಎಲ್ಲ ಇರುತ್ತಾ ಅಂತ ನೋಡಿ ಆಶ್ಚರ್ಯದಿಂದ, ಕ್ಯೂರಿಯಾಸಿಟಿಯಿಂದ ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆ ಮಕ್ಕಳು ಮುಂದಾದವು. ಇಷ್ಟು ದೊಡ್ಡದಾದ ಪ್ಲೇನು ಆಕಾಶದಲ್ಲಿ ಹೇಗೆ ಹಾರಾಡುತ್ತೆ? ಆ ರೆಕ್ಕೆ ಈ ಥರ ಇದೆ ಅಲ್ಲ, ಯಾಕೆ ಈ ಥರ ಇದೆ? ಓಹೋ, ಇಷ್ಟೆಲ್ಲ ಭಾರ ಇರುವಂತಹ ಈ ಪ್ಲೇನು ಆಕಾಶದಲ್ಲಿ ಹಾರತ್ತೆ, ಆದರೆ ನಾವ್ಯಾಕೆ ಹಾರಲ್ಲ? ಹಕ್ಕಿಗಳು ಎಷ್ಟು ಹಗುರವಾಗಿರುತ್ತೆ, ಆದರೆ ಈ ಪ್ಲೇನು ಮಾತ್ರ ಇಷ್ಟೊಂದು ಭಾರ ಇದೆ, ಇಷ್ಟೊಂದು ದೊಡ್ಡದಿದೆ, ಆದರೂ ಹಕ್ಕಿಗಳಂತೆ ಹಾರುತ್ತಲ್ಲ? ಈ ಥರ ಎಲ್ಲ ಪ್ರಶ್ನೆಗಳು ಮಕ್ಕಳಿಂದ ಬಂತು. ಅದಕ್ಕೆಲ್ಲ ಉತ್ತರ ಎಲ್ಲಿದೆ? ಅದಕ್ಕೆಲ್ಲ ಉತ್ತರ ನಮಗೆ ಏರೋಸ್ಪೇಸ್ ಇಂಡೋರ್ ಮ್ಯೂಸಿಯಮಲ್ಲಿ ಸಿಗುತ್ತೆ ಅಂತ ನಾವು ಹೇಳಿಬಿಟ್ಟು ನಾವು ಇಂಡೋರ್ ಮ್ಯೂಸಿಯಮ್ಗೆ ಕೇಳ್ಕೊಂಡೋದ್ವಿ. ಈ ಒಂದು ಇಂಡೋರ್ ಮ್ಯೂಸಿಯಮ್ಮು ಈ ಒಂದು ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಕೊನೆಯ ಭಾಗ ಕೂಡ ನೀವು ಮಿಸ್ ಮಾಡ್ದೇ ಈ ವಿಡಿಯೋನ ನೋಡಬೇಕಾಗತ್ತೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ಮೊದಲೇ ತಿಳಿಸಿದ ಹಾಗೆ ಈ ಒಂದು ಪ್ಲೇಸಲ್ಲಿ ನಾವು ಸ್ನ್ಯಾಕ್ಸ್ ಕೂಡ ತೊಗೊಂಡು ಹೋಗ್ಬೋದು ಒಳಗಡೆ. ಅಲ್ಲಿ ಹೊರಗಡೆ ಇಂದ ತಂದಂಥ ತಿಂಡಿಗೆ ಗ್ರೌಂಡಲ್ಲಿ ನಮಗೆ ತಿನ್ನಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಚಿಕ್ಕದಾಗಿರುವಂತಹ ಕ್ಯಾಂಟೀನ್ ಕೂಡ ಅವೈಲೇಬಲ್ ಇದೆ. ಆ ಕ್ಯಾಂಟೀನಲ್ಲಿ ನಮಗೆ ಸ್ನ್ಯಾಕ್ಸ್ಗಳು ಸಿಗ್ತಾ ಹೋಗುತ್ತೆ. ನಾವು ಆ ಕ್ಯಾಂಟೀನಲ್ಲೇ ಕೂತ್ಕೊಂಡು ಸ್ನ್ಯಾಕ್ಸನ್ನು ತಿನ್ನಬಹುದು.
ಹಾಗೆಯೇ ಆಟಿಕೆ ಸಾಮಾನು ಬೇಕು ಅಂತಂದರೆ ಪಕ್ಕದಲ್ಲಿ ಒಂದು ಸ್ಟಾಲ್ ಇದೆ, ಅಲ್ಲಿ ಹೋಗಿ ನಾವು ಪ್ಲೇನ್ಸ್ಗಳನ್ನೆಲ್ಲ ತಗೊಳ್ಬಹುದು. ಈ ಒಂದು ಮ್ಯೂಸಿಯಮಿನ ಟೈಮಿಂಗ್ಸ್ ಅಂತಂದರೆ 9 to 4:30, 5 o'clock ತನಕ ಪಾರ್ಕಿಂಗ್ ಟೈಮು ಅವೈಲೇಬಲ್ ಇದೆ. ಈ ಒಂದು ಟ್ರಿಪ್ಪು ಫನ್ ಅಷ್ಟೇ ಅಲ್ಲ, ಫನ್ ಪ್ಲಸ್ ಎಜುಕೇಷನ್ ಟ್ರಿಪ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಬಾಹ್ಯಾಕಾಶದ ಬಗ್ಗೆ ಇಂಟ್ರೆಸ್ಟ್ ಮೂಡಿಸೋಕ್ಕೆ ಅದು ಏನೇನೆಲ್ಲ ಕೆಲಸ ಇರುತ್ತೆ, ಹಾಗೆ ರಾಕೆಟ್ ಅಂದರೆ ಏನು, ಅದು ಹೇಗೆ ಉಡಾವಣೆ ಆಗುತ್ತೆ, ಪ್ರತಿಯೊಂದು ವಿಜುವಲೈಸೇಷನ್ ಮೂಲಕ ಮಕ್ಕಳಿಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ಈ ಥರ ರಾಕೆಟ್ ಮಾಡಿಬಿಟ್ಟು ಮಕ್ಕಳನ್ನು ಒಳಗೆ ಕಳಿಸಿ ನಾವು ವಿಡಿಯೋನ ಆನ್ ಮಾಡಿಬಿಟ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರೋ ಹಾಗೆ ಒಂದು ವಿಜುವಲ್ಲು ಮುಖಾಂತರ ಮಕ್ಕಳಿಗೆ ರಾಕೆಟ್ ಅಂದ್ರೇನು, ರಾಕೆಟ್ ಯಾವ ಥರ ಹಾರುತ್ತೆ, ಆಕಾಶದ ಮೇಲೆ ಯಾವ ಥರ ಕಾಣಿಸುತ್ತೆ ಭೂಮಿ, ಪ್ರತಿಯೊಂದು ಈ ಒಂದು ವಿಡಿಯೋದ ಮುಖಾಂತರ ಮಕ್ಕಳಿಗೆ ತೋರಿಸ್ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಮಕ್ಕಳಿಗೋಸ್ಕರನೇ ಮೇಲ್ಗಡೆ ಸಿಮ್ಯುಲೇಟರ್ ಕೂಡ ಅವೈಲೇಬಲ್ ಇದೆ. ತಾವೇ ಪೈಲಟ್ ಆಗಿ ಪ್ಲೇನನ್ನು ಯಾವ ಥರ ಓಡಿಸ್ಬೋದು, ಅದರ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳೋಕ್ಕೆ ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಅವ್ರಿಗೆ ಮಾತ್ರ ಮಕ್ಕಳಿಗಂತಾನೆ ಪ್ರತ್ಯೇಕವಾಗಿ ಸಿಮ್ಯುಲೇಟರ್ ವ್ಯವಸ್ಥೆನೂ ಮಾಡಿದ್ದಾರೆ. ಹಾಗೆ ಆಡಿಟೋರಿಯಂನಲ್ಲಿ ನಮಗೆ HALನ ಸ್ಥಾಪನೆ, ಅದರ ಕೊಡುಗೆಗಳು, ಅದರ ಹಿನ್ನೆಲೆ ಪ್ರತಿಯೊಂದು ಒಂದು ವಿಡಿಯೋದ ಮುಖಾಂತರ ಪ್ರಾಜೆಕ್ಟರ್ ಹಾಕ್ಬಿಟ್ಟು ತೋರಿಸಿದ್ದಾರೆ. ಅದು ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ, ತುಂಬ ಚೆನ್ನಾಗಿರುವಂತಹ ಒಂದು ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಒಂದು ಸ್ಟೋರಿ ರೀತಿಯಲ್ಲಿ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು HALನ ಕೊಡುಗೆಗಳನ್ನು ಈ ಒಂದು ಪ್ರೊಜೆಕ್ಟರ್ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಮಿಸ್ ಮಾಡದೆ ಈ ಒಂದು ಕಾನ್ಸೆಪ್ಟನ್ನ ನೋಡ್ಕೊಂಬನ್ನಿ. ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಸಿಮ್ಯುಲೇಟರ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆಯೇ ಬೇರೆ ಬೇರೆ ಥರ ಕ್ರಿಯೇಟಿವ್ ಆಗಿರುವಂತಹ ಗೇಮ್ಸ್ ಕೂಡ ಈ ಒಂದು ಜಾಗದಲ್ಲಿ ಮಾಡಿಕೊಟ್ಟಿದ್ದಾರೆ. ಮಕ್ಕಳಿಗೆ ಇನ್ನೂ ಹೆಚ್ಚು ಹೆಚ್ಚು ಆಸಕ್ತಿ, ಪ್ಲೇನ್ ಬಗ್ಗೆ ತಿಳ್ಕೊಳ್ಬೇಕು, ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು ಅಂತೇಳ್ಬಿಟ್ಟು ಗೇಮ್ಸ್ ಇಟ್ಟಿದ್ದಾರೆ. ಹಾಗೆ ಚಿಕ್ಕ ಮಕ್ಕಳಿಗೆ ಇಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೆ ತಮ್ಮ ಕ್ರಿಯೇಟಿವಿಟಿಯಿಂದ ಪ್ಲೇನನ್ನು ಬಿಡಿಸ್ಬಿಟ್ಟು ಕಲರ್ ತುಂಬಿ ಅದನ್ನು LED TV ಮುಖಾಂತರ ಡಿಸ್ಪ್ಲೇ ಮಾಡಿ ಅವರ ಕ್ಯೂರಿಯಾಸಿಟಿ ಹಾಗೆ ಅವರ ಎಂಥೂಸಿಯಾಸಮ್ ಇನ್ನೂ ಹೆಚ್ಚು ಮಾಡಲಿಕ್ಕೆ ಈ ಒಂದು ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಇದು ಮಾತ್ರ ಎಲ್ಲ ಮಕ್ಕಳಿಗೂ ಇಷ್ಟವಾಗಿರುವಂಥ ಒಂದು ಸೆಗ್ಮೆಂಟು. ನೀವು ಅಲ್ಲಿ ಹೋದರೆ ದಯವಿಟ್ಟು ನಿಮ್ಮ ಮಕ್ಕಳ ಕ್ರಿಯೇಟಿವಿಟಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ.
ಹ್ಯಾಪಿ ಆ ಕಡೆ ನೋಡಪ್ಪ ಅಲ್ಲಿ ನೋಡಲ್ಲಿ ದೊಡ್ಡ ಬಿಟ್ಟಿದಾರಪ್ಪ ದೊಡ್ಡಲ್ಲಿ ಕ್ಯಾಪ್ಟರ್ ನೋಡಲ್ಲಿ ದೊಡ್ಡದಿಟ್ಟಿದ್ದಾರೆ ನೋಡಿಲ್ಲಿ ದೊಡ್ಡ ವಾವ್ ನೋಡಿಲ್ಲಿ ಪ್ರಚಂಡ ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಚಿಕ್ಕದಾಗಿರುವಂತಹ ಪ್ಲೇ ಗ್ರೌಂಡ್ ಕೂಡ ಮಾಡಿದ್ದಾರೆ. ಅದು ಮಾತ್ರ ತುಂಬ ಚೆನ್ನಾಗಿರುವಂತಹ ಒಂದು ಕಾನ್ಸೆಪ್ಟ್. ಒನ್ ಡೇ ಟ್ರಿಪ್ಪಿಗೆ ಫ್ಯಾಮಿಲಿ ಟ್ರಿಪ್ಪಿಗೆ ಹೇಳಿ ಮಾಡಿಸುವಂತಹ ಒಂದು ಜಾಗ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆಯೇ ಥ್ಯಾಂಕ್ಸ್ ಟು ದ HAL. ಥ್ಯಾಂಕ್ಸ್ ಫಾರ್ ವಾಚಿಂಗ್.